ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಆ ನೋಟದಲ್ಲಿ ಹಿತವೇನು, ಮರೆಯಾದಾಗ ನೋವೇನು. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು, ನಿನ್ನ ಸಂತೋಷವೇನು. ನಮಸ್ತೆ ಶಾಶ್ವತ ಮಾಲಿಕೇಶ್ವರನು, ಮಾಲಿಕೇಶ್ವರನು, ಮಾಲಿಕೇಶ್ವರನು. ಸೇವೆಗೆ ಮತ್ತೊಂದು ಹೆಸರು ಎಂದು ಶ್ರೀಮತಿ ಜಯಲಕ್ಷ್ಮಿ ಹೆಗ್ಡೆಯವರನ್ನು ಗುರುತಿಸಲ್ಪಡುವ ನಾಮಧೇಯ. ಇವರು ಬೈಜಾ ಮತ್ತು ದಿವಂಗತ ಸರೋಜಾ ಮಲ್ಲಿ ಹಾಗೂ ದಿವಂಗತ ರಾಮಕೃಷ್ಣ ಮಲ್ಲಿಯವರ ಪ್ರಥಮ ಪುತ್ರಿಯಾಗಿ 1944 ಆಗಸ್ಟ್ 28ರಂದು ಜನಿಸಿದರು. ಮಂಗಳೂರಿನ ಪ್ರಸಿದ್ಧ ಸೇಂಟ್ ಆಂಟನ್ಸ್ ಕಾಲೇಜಿನಲ್ಲಿ ವ್ಯಾಸಂಗ ನಡೆಸಿ ವಿದ್ಯಾರ್ಥಿ ಜೀವನದಲ್ಲಿ ತಮ್ಮ ನಾಯಕತ್ವ ಗುಣಗಳಿಂದ 8ನೇ ತರಗತಿಯಲ್ಲಿ ರೆಡ್ ಕ್ರಾಸ್ ಸೊಸೈಟಿಯ ಅಧ್ಯಕ್ಷರಾಗಿದ್ದರು. ಇವರ ಪತಿ ದಿವಂಗತ ನಿಟೋಡಿ ಬಾವ ಸದಾಶಿವ ಹೆಗ್ಡೆ ಉದ್ಯಮಿಯಾಗಿದ್ದರು. ಇವರಿಗೆ 4 ಮಂದಿ ಮಕ್ಕಳು, 1 ಹೆಣ್ಣು 3 ಗಂಡು, ತಾಯಿಗೆ ತಕ್ಕ ಮಕ್ಕಳು. ಶ್ರೀಮತಿ ಹೆಗ್ಡೆಯವರನ್ನು ವಿವರಿಸಲು ಪದಗಳೇ ಸಾಲದು. ಅವರು ಮಾಡಿದ ಸೇವೆ ಅಂತಹುದು. ತಮ್ಮ ಊರಾದ ಅಡ್ಯಾರಿನಲ್ಲಿ ಮಹಿಳಾ ಮಂಡಳಿಯನ್ನು ರಚಿಸಿ ಹೆಣ್ಣು ಅಬಲೆಯಲ್ಲ ಎಂಬ ಆತ್ಮವಿಶ್ವಾಸವನ್ನು ಮಹಿಳೆಯರಲ್ಲಿ ಮೂಡಿಸಿದವರು. ಮಹಾಲಿಂಗೇಶ್ವರ ಮಾರ್ಕಾಂಡೆಯ ಚಿನ್ನದ ಶಕ್ತಿಯನ್ನು ಸ್ಥಾಪಿಸಿ ಮಕ್ಕಳು ಸತ್ಪ್ರಜೆಗಳಾಗಬೇಕೆಂದು ಹೇಳಿಕೊಟ್ಟವರು. ಮಕ್ಕಳು ಸಂಸ್ಕೃತಿ ಸಂಸ್ಕಾರಗಳಿಂದ ಕೂಡಿದ ಮಕ್ಕಳಾಗಬೇಕೆಂಬ ಬಯಕೆ ಅವರದಾಗಿತ್ತು. ಮಾತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಎನ್ನುವ ವಿಚಾರಗಳನ್ನು ಮಕ್ಕಳಿಗೆ ಹೇಳಿಕೊಟ್ಟು ಕಲಿಯುವಂತೆ ಪ್ರೇರೇಪಿಸಿದವರು. ಬಂಡರೆಯಾಗಿ ನಾಡಗಣ ಮಾತೃ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿದ್ದು ಅಧ್ಯಕ್ಷ ಸ್ಥಾನಕ್ಕೆ ನಿಂತು ಉಪಾಧ್ಯಕ್ಷರಾಗಿ ಚುನಾಯಿತರಾಗಿದ್ದರು. ರಜ್ನಾ ಕೌನ್ಸಿಲಿಂಗ್ ಸೆಂಟರ್ನ ಸದಸ್ಯರಾಗಿ ಅನನ್ಯ ಸೇವೆಗೈದಿರುವರು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಇತರ ಸಂಘ ಸಂಸ್ಥೆಗಳ ಸ್ಥಾಪನೆ ಮಾಡಿ ಜನಜಾಗೃತಿ ಮದ್ಯವರ್ಜನ ಶಿಬಿರ ಏರ್ಪಡಿಸಿದ ಹೆಗ್ಗಳಿಕೆಯವರು. PNDT ಸದಸ್ಯೆಯಾಗಿ ಹೆಣ್ಣು ಭ್ರೂಣ ಹತ್ಯೆ ಹಾಗೂ ಲಿಂಗ ತಾರತಮ್ಯದ ಬಗ್ಗೆ ಜಿಲ್ಲೆಯ ಅನೇಕ ಹಳ್ಳಿಗಳಲ್ಲಿ ವಿಶೇಷ ತರಬೇತಿ ಶಿಬಿರ ಏರ್ಪಡಿಸಿ ಜನಮೆಚ್ಚುಗೆ ಪಡೆದವರು. ಇದೇ ಸಂಸ್ಥೆಯಲ್ಲಿ 7 ವರ್ಷಗಳ ಕಾಲ ಸದಸ್ಯೆಯಾಗಿ ಸಾಕ್ಷರತಾ ಆಂದೋಲನದಲ್ಲಿ ತಿಳಿದು 2 ಗ್ರಾಮಗಳನ್ನು ದತ್ತು ಪಡೆದು 3 ಕಲಿಕಾ ಕೇಂದ್ರಗಳನ್ನು ಸ್ಥಾಪಿಸಿದ್ದಾರೆ. ಮಂಡಲ ಪಂಚಾಯತ್ ಅಧ್ಯಕ್ಷರಾಗಿ ಕರ್ನಾಟಕ ರಾಜ್ಯ ಸಮಾಜ ಕಲ್ಯಾಣ ಸಲಹಾ ಮಂಡಳಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಮಂಡಲ ಪ್ರಧಾನರಾಗಿದ್ದ ಅವಧಿಯಲ್ಲಿ ಸಮಾಜದ ನಿರ್ಗತಿಕರ ಬಗ್ಗೆ, ಬಡಬಗ್ಗರ ಬಗ್ಗೆ, ವಿಶೇಷವಾಗಿ ವಿಧವೆಯರ ಹಾಗೂ ಶೋಷಿತರ ಬಗ್ಗೆ ಕಾಳಜಿ ವಹಿಸಿ ಸರ್ಕಾರದ ಎಲ್ಲಾ ಸವಲತ್ತುಗಳನ್ನು ತೆಗೆಸಿಕೊಟ್ಟರು. ರಾಜಕೀಯದಲ್ಲಿ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಮಾಡಿದ ಸೇವೆಗೆ ಊರ ಪರವೂರ ಅನೇಕ ಸಂಘ ಸಂಸ್ಥೆಗಳು ಇವರನ್ನು ಸನ್ಮಾನಿಸಿ ಗೌರವಿಸಿದೆ. ಇವರ ನಿಸ್ವಾರ್ಥ ಸೇವೆ, ಕಾಳಜಿ ಮತ್ತು ಸಾಧನೆಗಾಗಿ ಸರ್ ಎಂ ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಪ್ರತಿಷ್ಠಾನ ಟ್ರಸ್ಟ್ ದಿನಾಂಕ 29 ನವೆಂಬರ್ 2018ರಂದು 63ನೇ ಕರ್ನಾಟಕ
ರಾಜ್ಯೋತ್ಸವದ ಅಂಗವಾಗಿ ನಡೆದ ಕಾರ್ಯಕ್ರಮದಲ್ಲಿ ಕರುನಾಡ ಕಣ್ಮಣಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿದರು. ಶ್ರೀಮತಿ ಹೆಗ್ಡೆಯವರು ತಮಗೆ ಅನುವಂಶೀಯವಾಗಿ ಬಂದಂತಹ ನಮ್ಮೂರು ಅಡ್ಯಾರಿನ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ದೇವತಾ ಕಾರ್ಯಗಳಲ್ಲಿಯೂ ಎಲ್ಲ ಊರ ಪರವೂರ ಜನರ ಪ್ರೀತಿಯ ಜನಕ್ಕ ಎಂದು ನಾಮಾಂಕಿತರಾದವರು ಹಾಗೂ ಎಲ್ಲರ ನೂರು ಸಾರಿ ಹೇಳಿದರು ಆಸೆ ತೀರಲ್ಲ, ಜನ್ಮ ಪೂರ್ತಿ ಹಾಡಿದರು ಪದವಿ ಮುಗಿಯಲ್ಲ. ಅಮ್ಮ ಅಮ್ಮ ಐ ಲವ್ ಯು, ಅಮ್ಮ ಅಮ್ಮ ಐ ಲವ್ ಯು. ನೂರು ಸಾರಿ ಹೇಳಿದರು ಆಸೆ ತೀರಲ್ಲ, ಜನ್ಮ ಪೂರ್ತಿ ಹಾಡಿದರು ಪದವಿ ಮುಗಿಯಲ್ಲ. ಅಮ್ಮ ಅಮ್ಮ ಐ ಲವ್ ಯು, ಅಮ್ಮ ಅಮ್ಮ ಐ ಲವ್ ಯು. ಹುಟ್ಟು ಮತ್ತು ಸಾವು ಇದು ಜೀವಯಾನದ ಆರಂಭ ಮತ್ತು ಅಂತ್ಯದ ಕೇಂದ್ರ ಬಿಂದು. ಅದರಲ್ಲೂ ನನಗೆ ತೋರಿದ ದಿನವೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಮೃತ್ಯುಂಜಯ